ಎಲ್ರಿಗೂ ನಮಸ್ಕಾರ. ದಿನಾಂಕ 29/6/2026 ವಿದ್ಯಾಚೇತನದ ಒಂದು ಕೊನೆಯ ದಿನವಾಗಿದೆ. ಇವತ್ತು ಅಂದರೆ ನಮ್ಮ ಬೋಧನೆ ಚಟುವಟಿಕೆಗಳ ಕೊನೆಯ ದಿನವಾಗಿದೆ. ಇನ್ನು 30/6/2026 ಇಡೀ ನಾವೇನು 25 ದಿನಗಳ ಈ ಒಂದು ಚಟುವಟಿಕೆಯನ್ನು ನಡೆಸಿರ್ತೀವಲ್ವ, ಇದರ ಒಂದು ರಿವ್ಯೂ ಇರುತ್ತೆ. ಮಕ್ಕಳಿಗೆ ಅವರು ಕಲ್ತಿದ್ದನ್ನು ನಾವು ಪೂರ್ಣವಾಗಿ ಆ ಒಂದು ನೆನಪಿನ ಒಂದು ಏನು ಚಟುವಟಿಕೆಗಳನ್ನು ನಡೆಸಬೇಕಾಗುತ್ತೆ. ಹಾಗೆ 1ನೇ ತಾರೀಕು ಜುಲೈ 1ರಂದು ಏನು ಮಾಡಬೇಕು ಅಂತಂದರೆ ಈ ಮಕ್ಕಳ ಒಂದು ಕಲಿಕಾ ಪ್ರದರ್ಶನ ಅನ್ನೋದನ್ನು ನಡೆಸಬೇಕಾಗುತ್ತೆ ತರಗತಿ ಮಟ್ಟದಲ್ಲಿ. ಹಾಗೂ 2 ಜುಲೈಯಿಂದ ನಮ್ಮ ಒಂದು ಬೈಲಿಂಗ್ವಲ್ ಕ್ಲಾಸ್ದು ಪಾಠಗಳು ಪ್ರಾರಂಭವಾಗುತ್ತೆ. ಹಾಗಿದ್ರೆ 29/6/2026 ಯಾವ ಚಟುವಟಿಕೆಗಳನ್ನು ನಡೆಸಬೇಕು ಅನ್ನೋದನ್ನು ನೋಡೋಣ. ಇವತ್ತಿನ ದಿವಸ ಈ PDF ಅಲ್ಲಿ ಇರ್ತಕ್ಕಂತಹ ಡೇ 24 ಆ್ಯಕ್ಟಿವಿಟೀಸ್ನ ಮಾಡಬೇಕು. ಡೇ 24 ಆ್ಯಕ್ಟಿವಿಟೀಸ್ನ ನಾವು 29/6/2026 ನಡೆಸಬೇಕು. ಹಾಗಿದ್ರೆ ಚಟುವಟಿಕೆಗಳು ಏನಿದೆ ಅಂತ ನೋಡೋಣ. ಫಸ್ಟ್ ಒಂದು ಪೀರಿಯಡಲ್ಲಿ ಎಕ್ಸ್ಚೇಂಜ್ ಗ್ರೀಟಿಂಗ್ಸ್ ಆ್ಯಂಡ್ ಕನ್ವರ್ಸೇಷನ್ ಅಂತ. ಡಿವೈಡ್ ದ ಚಿಲ್ಡ್ರನ್ ಇಂಟು ಸೆವೆರಲ್ ಗ್ರೂಪ್ಸ್ ಆ್ಯಂಡ್ ರಿಸೈಡ್ ದ ವೆಲ್ಕಮ್ ಕ್ಲ್ಯಾಪ್. ಫಾರ್ ದ ಫಸ್ಟ್ ಗ್ರೂಪ್ ದ ಟೀಚರ್ ವೆಲ್ಕಮ್ಸ್ ದ ಕ್ಲಾಸ್ ಬೈ ಕ್ಲ್ಯಾಪಿಂಗ್. Now the first group welcomes the rest to the class by clapping. Introduce the plant through the following song. Ask simple questions ಅಂತ ಇದೆ. ಅಂದರೆ ಇಲ್ಲಿ ಒಂದು 4 ಗುಂಪಿನ ಮಾಡಿರ್ತೀರಾ ಅಂತ ಅಂದ್ಕೊಳ್ಳೋಣ. ಟೀಚರ್ ಇಲ್ಲಿ ನಿಂತಿರ್ತೀರಾ, ನೀವು ಫಸ್ಟ್ ಗ್ರೂಪನ್ನು ವೆಲ್ಕಮ್ ಕ್ಲ್ಯಾಪ್ ಮಾಡಬೇಕು. ವೆಲ್ಕಮ್ ಕ್ಲ್ಯಾಪ್ ಆಲ್ರೆಡಿ ನಮ್ಮಲ್ಲಿ ಕಲಿನಲ್ಲಿ ಗೊತ್ತಿದೆ. ಸ್ವಾಗತ ಅಂತ ಏನು ಕ್ಲ್ಯಾಪ್ ಇತ್ತಲ್ವ, ಅದನ್ನ ಇಂಗ್ಲೀಷಲ್ಲಿ ವೆಲ್ಕಮ್ ಕ್ಲ್ಯಾಪ್ ಆಗಿ ಮಾಡ್ತಕ್ಕಂಥದ್ದು. 1 2 ವೆಲ್ಕಮ್ ವೆಲ್ಕಮ್, ವೆಲ್ಕಮ್ ವೆಲ್ಕಮ್, ವೆಲ್ಕಮ್ ವೆಲ್ಕಮ್. ಸೊ ಇವರು ಟೀಚರ್ ಏನು ಮಾಡ್ತಾರೆ, ಫಸ್ಟ್ ಗ್ರೂಪನ್ನು ವೆಲ್ಕಮ್ ಮಾಡ್ತಾರೆ. ಸೊ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪನ್ನು ವೆಲ್ಕಮ್ ಮಾಡಬೇಕು, ಸೆಕೆಂಡ್ ಗ್ರೂಪು ಥರ್ಡ್ ಗ್ರೂಪನ್ನು, ಥರ್ಡ್ ಗ್ರೂಪು ಫೋರ್ತ್ ಗ್ರೂಪನ್ನು ವೆಲ್ಕಮ್ ಮಾಡಿ, ಫೋರ್ತ್ ಗ್ರೂಪು ಟೀಚರನ್ನು ವೆಲ್ಕಮ್ ಮಾಡ್ತಕ್ಕಂಥದ್ದು. ಹೀಗೆ ಇಡೀ ಕ್ಲಾಸ್ ವೆಲ್ಕಮ್ ಕ್ಲ್ಯಾಪ್ ಮೂಲಕ ಒಂದು ವೆಲ್ಕಮನ್ನು ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲೊಂದು ರೈಮ್ ಇದೆ, ರೈಮನ್ನು ಹೇಳ್ರಿ ಅಂತ ಹೇಳ್ತಾರೆ. ನಾವು ಏನಿದು ಇಂಟ್ರಡ್ಯೂಸ್ ದ ಪ್ಲ್ಯಾಂಟ್ ಥ್ರೋ ದ ಫಾಲೋಯಿಂಗ್ ಸಾಂಗ್ ಅಂತ ಒಂದು ಕ್ವಶನ್ ಈ ಸಾಂಗ್ ಮೂಲಕ ಪ್ಲ್ಯಾಂಟ್ಸ್ ಬಗ್ಗೆ ಇಂಟ್ರಡಕ್ಷನನ್ನು ಹೇಳಬೇಕು ಅಂತ ಹೇಳ್ತಾರೆ ಇಲ್ಲಿ. ಮೈ ಟ್ರೀ ಅಂತ. ಎ ಟ್ರೀ ಹ್ಯಾಸ್ ಗ್ರೋನ್ ಅಪ್, ಇಟ್ಸ್ ರೂಟ್ ಈಸ್ ವಿತಿನ್, ಎ ರೂಟ್ ಈಸ್ ಎ ಟ್ರೀ ಲಿಮ್ and soil to eat. The trunk of the tree is stretched, a twig is holding a branch, stem is a tree limb, it's a different story. A green leaf is spread, flowers have bloomed, a leaf is an organ of a tree, it is a flower. ಈ ಥರ ಈ ಒಂದು ಹೇಳಿ ಇಲ್ಲಿ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಯಾಕೆ ಇದನ್ನು ಒಂದು ಪ್ಲ್ಯಾಂಟ್ ಬಗ್ಗೆ ಮಾಡಿದ್ದಾರೆ ಅಂದರೆ, ಇಲ್ಲಿ ಒಂದು 2 ದಿವಸದ ಮುಂಚೆ ನಾವು ಏನು ಮಾಡಿದ್ವಿ ಅಂದರೆ, ಒಂದು ಕಪ್ಪಲ್ಲಿ ಮಣ್ಣು ಹಾಕಿ ಒಂದು ಸೀಡನ್ನು ಹಾಕಿ ಪ್ಲ್ಯಾಂಟ್ ಗ್ರೋಯಿಂಗನ್ನು ಬಗ್ಗೆ ತಿಳಿಸ್ಕೊಟ್ಟಿದ್ವಲ್ಲ. ಸೊ ನಮ್ಮ ಪ್ಲ್ಯಾಂಟ್ ಏನಾಗಿರುತ್ತೆ, ಈಗ ಸ್ವಲ್ಪ ಮೊಳಕೆ ಹೊಡೆದಿರುತ್ತಲ್ವ, ಸೊ ಹಾಗಾಗಿ ಅದನ್ನಲ್ಲಿ ರಿಲೇಟ್ ಮಾಡಿ ಈ ಒಂದು ಸಾಂಗನ್ನು ಹೇಳ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಮೈ ಟೈಮಲ್ಲಿ ಕಾರ್ನರ್ ಆ್ಯಕ್ಟಿವಿಟೀಸ್ ರಿಪೀಟೆಡ್ ಇರುತ್ತೆ, ಕಾರ್ನರ್ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಇನ್ನು ಪೀರಿಯಡ್ 3ನಲ್ಲಿ ಏನಾಗಿದೆ ಅಂತಂದರೆ, ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್ ಅಂತ ಆ್ಯಕ್ಟಿವಿಟಿ ಏನಿದೆ ಅಂದರೆ, ನೋಯಿಂಗ್ ನಂಬರ್ಸ್ ಅಂತ. ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ, ಇಂಟ್ರಡ್ಯೂಸ್ ದ ನಂಬರ್ಸ್ ಫಸ್ಟ್, ರೈಟ್ ನಂಬರ್ಸ್ ಆನ್ ದ ಗ್ರೌಂಡ್ ಆ್ಯಂಡ್ ಟೀಚ್ ದೆಮ್ ಟು ರೈಟ್ ನಂಬರ್ಸ್ ಬೈ ಪುಟ್ಟಿಂಗ್ ಸೀಡ್ಸ್, ಸ್ಟೋನ್ಸ್ ಆ್ಯಂಡ್ ಫ್ಲೋರ್ ಆನ್ ಇಟ್. Encourage tracing of numbers 0 to 9 with their fingers in sandbox or container filled with sand with chalk or stick. Write numbers with sticks and sticks in the field and tell them to place seeds, pulses, stones on it. Ask children to create figures with clay or dough, giving opportunity to create numbers 0 to 9 and perform. ಅಂದರೆ ಏನಿದೆ ಅಂದರೆ,
ನೋಯಿಂಗ್ ನಂಬರ್ಸ್ ಅಂತ 0 ಇಂದ 9ವರೆಗೂ ನಂಬರ್ಸ್ನ ತಿಳ್ಕೊಳ್ತಕ್ಕಂಥದ್ದು. ಇಂಟ್ರಡ್ಯೂಸ್ ದ ನಂಬರ್ಸ್ ಫಸ್ಟ್ ನಂಬರ್ಸ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳಿದರೆ 0 ಇಂದ 9ವರೆಗೂ. ರೈಟ್ ನಂಬರ್ಸ್ ಆನ್ ದ ಗ್ರೌಂಡ್ ಆ್ಯಂಡ್ ಟೀಚ್ ದೆಮ್ ಟು ರೈಟ್ ನಂಬರ್ಸ್ ಬೈ ಪುಟ್ಟಿಂಗ್ ಸೀಡ್ಸ್ ಸ್ಟೋನ್ಸ್ ಆ್ಯಂಡ್ ಫ್ಲೋರ್ ಆನ್ ಇಟ್ ಅಂತ. ನಾವು ಏನು ಮಾಡಬೇಕು, ಕ್ಲಾಸ್ ರೂಮ್ ಫ್ಲೋರ್ ಇರುತ್ತಲ್ವ, ಅಲ್ಲಿ ಮಕ್ಕಳಿಗೆ ನಂಬರ್ನ ಬರಿಬೇಕು. ಬರೆದಾದ್ಮೇಲೆ ಆ ಒಂದು ನಂಬರ್ ಮೇಲೆ ಏನು ಮಾಡಬೇಕು, ಸ್ಟೋನ್ಸ್ನ ಇಡ್ತದ್ದು ಅಥವಾ ಸೀಡ್ಸ್ಗಳನ್ನು, ಬೀಜಗಳನ್ನು, ಅಥವಾ ಅದ್ರ ಮೇಲೆ ಹಿಟ್ಟನ್ನು ಉದುರಿಸ್ತಕ್ಕಂಥದ್ದು, ಯಾವುದಾದ್ರೂ ಒಂದನ್ನು ಕೂಡ ಮಾಡಬಹುದು. ಅವಕಾಶ ಸಿಕ್ಕರೆ ಎಲ್ಲವನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಎನ್ಕರೇಜ್ ಟ್ರೇಸಿಂಗ್ ಆಫ್ ನಂಬರ್ 0 to 9 ವಿತ್ ಫಿಂಗರ್ಸ್ ಇನ್ ಸ್ಯಾಂಡ್ ಬಾಕ್ಸ್ ಆರ್ ಕಂಟೈನರ್ ಫಿಲ್ಡ್ ವಿತ್ ಸ್ಯಾಂಡ್ ವಿತ್ ಚಾಕ್ ಆರ್ ಸ್ಟಿಕ್. ಅಂದ್ರೆ ಚಾಕನ್ನು ತೊಗೊಂಡು ಅಥವಾ ಸ್ಟಿಕ್ಕನ್ನು ತೊಗೊಂಡು ನಾವೇನು ಮಾಡಬೇಕು ಅಂತಂದರೆ, ಫಿಂಗರ್ಸಿಂದ ಸ್ಯಾಂಡ್ ಬಾಕ್ಸನ್ನು ಟ್ರೇ ಒಳಗಡೆ, ಒಂದು ದೊಡ್ಡ ಟ್ರೇ ಒಳಗಡೆ ಸ್ಯಾಂಡನ್ನು ಹಾಕಿ ಅದ್ರ ಮೇಲೆ ನಂಬರ್ಸ್ನ ಟ್ರೇಸ್ ಮಾಡ್ತಕ್ಕಂತಹ ಆ್ಯಕ್ಟಿವಿಟಿ. ನೆಕ್ಸ್ಟ್ ರೈಟ್ ನಂಬರ್ಸ್ ವಿತ್ ಸ್ಟಿಕ್ಸ್ ಇನ್ ದ ಫೀಲ್ಡ್ ಆ್ಯಂಡ್ ಟೆಲ್ ದೆಮ್ ಟು ಪ್ಲೇಸ್ ಸೀಡ್ಸ್, ಪಲ್ಸಸ್, ಸ್ಟೋನ್ಸ್ ಆನ್ ಇಟ್ ಅಂತ. ಈಗ ಹೊರಗಡೆ ಕರ್ಕೊಂಡು ಹೋಗಿ ಸ್ಟಿಕ್ಸ್ ಮೂಲಕ ನಂಬರನ್ನು, ಡಿಸೈನನ್ನು ಮಾಡ್ತಕ್ಕಂಥದ್ದು, ಅದ್ರ ಮೇಲೆ ಸ್ಟೋನ್ಸ್ ಮತ್ತು ಪಲ್ಸಸ್ನ ಇಡ್ತಕ್ಕಂಥದ್ದು, ಬೀಜಗಳನ್ನು, ಕಾಳುಗಳನ್ನು, ಧಾನ್ಯಗಳನ್ನು ಇಡ್ತಕ್ಕಂಥದ್ದು. ಆಸ್ಕ್ ಚಿಲ್ಡ್ರನ್ ಟು ಕ್ರಿಯೇಟ್ ಫಿಗರ್ಸ್ ವಿತ್ ಕ್ಲೇ ಆರ್ ದೋ ಅಂತ. ಅಂದರೆ ಕ್ಲೇಯಿಂದ, ಅಥವಾ ಕ್ಲೇ ಅಂತ ಸಿಗುತ್ತೆ ರೆಡಿಮೇಡ್, ಅದು ತಗೋಬೋದು, ಅಥವಾ ಕೆಸರಿನಿಂದ ಮಕ್ಕಳಿಗೆ ನಂಬರ್ ಫಿಗರ್ಸನ್ನು ಮಾಡ್ತಕ್ಕಂಥ ಆ್ಯಕ್ಟಿವಿಟಿನ ಕೊಡ್ತಕ್ಕಂಥದ್ದು. ಗಿವಿಂಗ್ ಅಪಾರ್ಚುನಿಟಿ ಟು ಕ್ರಿಯೇಟ್ ನಂಬರ್ಸ್ 0 to 9. ಸೊ ಅವ್ರಿಗೆ 0 ಇಂದ 9ವರೆಗೂ ಯಾವ ನಂಬರನ್ನು ಕೂಡ ಮಾಡಲಿಕ್ಕೆ ಅವಕಾಶನ ಕೊಡ್ಬೋದು. ಇಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ಕೆಲವೊಂದಷ್ಟು ಅದನ್ನಾದರೂ ಮಾಡಿ ಮಕ್ಕಳಿಗೆ ಒಟ್ಟಾರೆಯಾಗಿ 0 ಇಂದ 9ವರೆಗೆ ನೀವು ಸೀರಿಯಲ್ ಆಗಿ ನೋಡಿ. ಕೆಲವೊಂದು ಸಲ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ, ಮಕ್ಕಳಿಗೆ 1 2 3 4 ಅಂತ ಬರೆಯಿದ್ರೆ ಮಾತ್ರ ಬರೆಯೋಕ್ಕೆ ಬರುತ್ತೆ. 2 ಬರೀ, ನೋ, ಅವ್ರಿಗೆ ಗೊತ್ತಾಗಲ್ಲ, ಬೇಗ ಗೊತ್ತಾಗಲ್ಲ. ಸೊ ಇಲ್ಲಿ ಅವನು ನೆನಪಿಸ್ಕೊಂಡು ಮಾಡ್ತಾನೆ ಅಂತ ನಾವು ಹೇಳ್ತಿರ್ತೀವಿ. ಇಲ್ಲ ಬರೀತಾನೆ, ಅವನಿಗೆ ತುಂಬ ಟೈಮ್, ಓಕೆ ಮಾಡೋಣ. ಅದು ಇನಿಷಿಯಲ್ ಸ್ಟೇಜಲ್ಲಿ ಓಕೆ, ಅಂದರೆ ಸ್ಟಾರ್ಟಿಂಗಲ್ಲಿ ಪರವಾಗಿಲ್ಲ, ಅವನು ನೆನೆಸ್ಕೊಂಡು ನಂಬರ್ ಬರೆಯೋದು. ಸೊ ಬರ್ತಾ ಅವ್ರು ಹೇಗೆ ಅನ್ಬೇಕಂದ್ರೆ, ಆ್ಯಕ್ಯುರೇಟಾಗಿ ಒಂದು ನಂಬರ್ನ ನೋಡಿದ ತಕ್ಷಣ ಅದು ಯಾವ ನಂಬರ್ ಅನ್ನೋದನ್ನು ಪರ್ಫೆಕ್ಟಾಗಿ ಮಗು ಕಂಡುಹಿಡಲಿಕ್ಕೆ ಗೊತ್ತಿರಬೇಕು. ಅದು ಯಾವುದೇ ನಂಬರ್ ಆಗಿರಲಿ. ಅಂದರೆ ಸೀರಿಯಲ್ಲಾಗಿ ನೆನಪಿಸ್ಕೊಂಡು ಹೇಳ್ತಕ್ಕಂಥ ಸ್ಲೋ ಲರ್ನರ್ಸು ಓಕೆ ಆಗುತ್ತೆ, ತೊಂದರೆ ಇಲ್ಲ. ಹಾಗಂತ ಎಲ್ರಿಗೂ ಕೂಡ ಅದನ್ನೇ ನಾವು ಮಾಡೋದು ಚೆನ್ನಾಗಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಈ ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡಿದರೆ ನಿಜವಾಗ್ಲೂ ಮಕ್ಕಳಿಗೆ ಎಲ್ಲವನ್ನು ಒಂದೇ ಸಲ ಮಾಡೋಕ್ಕಾಗದೇ ಇದ್ದರೂ ಕೂಡ ನಿಮ್ಮ ಒಂದು ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಬೇರೆ ಬೇರೆ ಸಮಯಗಳಲ್ಲಿ ನೀವು ಈ ಎಲ್ಲ ಆ್ಯಕ್ಟಿವಿಟೀಸ್ನ ನೆನಪಲ್ಲಿ ಇಟ್ಕೊಳ್ರಿ. ಮತ್ತು ನಿಮ್ಮ ಶಾಲಾ ಬೋಧನಾ ಅವಧಿ ಏನು ಪಾಠ ಸ್ಟಾರ್ಟ್ ಆಗ್ತಾವಲ್ಲ, ಆ ಸಮಯದಲ್ಲಿ ಈ ಚಟುವಟಿಕೆಗಳನ್ನು ಬಳಸ್ಕೊಳ್ರಿ, ಮಾಡಿರಿ. ಯಾವುದು ಒಂದನ್ನು ಮಾಡಿದರೂ ಕೂಡ ಉಳಿದಿರೋ ಮೂರನ್ನು ಮತ್ತೊಂದು ಸಮಯದಲ್ಲಿ ಮಾಡಿ, ತೊಂದರೆ ಇಲ್ಲ. ನೆಕ್ಸ್ಟ್ ಬಂದು ಪೀರಿಯಡ್ 4ಅಲ್ಲಿ ಕ್ರಿಯೇಟಿವ್ ಆರ್ಟ್ಸ್ ಅಂತ, ಓವರ್ ರೈಟಿಂಗ್ ಅಂತ ಇದೆ. ಚಿಲ್ಡ್ರನ್ ಹ್ಯಾವ್ ಬೀನ್ ಗಿವನ್ ಲೈನ್ ಡ್ರಾಯಿಂಗ್ಸ್ ಇನ್ ದ ಶೇಪ್ ಆಫ್ ಲೆಟರ್ಸ್ ಆ್ಯಂಡ್ ಆಸ್ಕ್ ಟು ಕಲರ್ ದೆಮ್. ರೈಟ್ ದ ಲೈನ್ ಡ್ರಾಯಿಂಗ್ಸ್ ಆಫ್ ಇಂಗ್ಲೀಷ್ ವರ್ಡ್ಸ್ ಆ್ಯಂಡ್ ಟೆಲ್ ದೆಮ್ ಟು ಫಿಲ್ ದೆಮ್ ಇನ್ ಕಲರ್ ಅಂತ. ಅಂದರೆ ಇದು ಏನಂದರೆ, ಮಕ್ಕಳಿಗೆ ಲೆಟರ್ಸ್ಗಳನ್ನು ಲೈನ್ ಡ್ರಾಯಿಂಗ್ಸ್ ಕೊಟ್ಟು ಕಲರ್ ಮಾಡ್ತಕ್ಕಂಥದ್ದು. ಈ ಥರ ಇರುತ್ತಲ್ವ ಲೈನ್ ಡ್ರಾಯಿಂಗು, ಎ ಅಂತ, ಆಮೇಲೆ ನೆಕ್ಸ್ಟ್ ಬಿ ಅಂತ ಒಂದು, ಹಾಗೆ ಸಿ, ಈ ಥರ ಲೈನ್ ಡ್ರಾಯಿಂಗ್ಸ್ನ ಮಾಡಿ ನಾವೇ ಏನು ಮಾಡೋದು, ಕೊಡ್ತಕ್ಕಂಥದ್ದು ಮಕ್ಕಳಿಗೆ. ಅದನ್ನು ಕಲರ್ ಮಾಡೋಕ್ಕೆ ಹೇಳ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಏನು ಹೇಳ್ತಾರೆ ಅವರು, ಒಂದು ವರ್ಡನ್ನು ಕೂಡ ಕೊಡಿ ಅಂತ ಹೇಳ್ತಾರೆ. ಸೊ ಏನಪ್ಪ ಅಂತಂದರೆ, ಯಾವುದಾದ್ರೂ ವರ್ಡನ್ನು ಕೊಡಬೇಕು ಇದು ಲೈನ್ ಡ್ರಾಯಿಂಗಿಗೆ ಅಂತ. ಬರೀ ಲೆಟರ್ಸ್ ಅಷ್ಟೇ ಅಲ್ದಿರ ವರ್ಡ್ಸನ್ನು ಕೊಟ್ಟು ಅವನು ಡ್ರಾಯಿಂಗ್ ಮಾಡೋಕ್ಕೆ ಹೇಳ್ಬೋದು. ಇದು ಮೋಸ್ಟ್ಲಿ ನಮ್ಮ ವರ್ಕ್ಶೀಟಲ್ಲಿ ಇದೆ ಅಂದ್ಕೊಳ್ತೀನಿ. ಸೊ ವರ್ಕ್ಶೀಟ್ನ ಇಲ್ಲಿ ಯೂಸ್ ಮಾಡಿಕೊಡ್ರಿ ಕ್ರಿಯೇಟಿವ್ ಆರ್ಟ್ ಒಂದು ಪೀರಿಯಡಲ್ಲಿ, ತೊಂದರೆ ಇಲ್ಲ. ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಪೀರಿಯಡ್ 5ಅಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಡಿಸ್ಕಸ್ ವಿತ್ ದ ಚಿಲ್ಡ್ರನ್ ಅಬೌಟ್ ದ ಡೇಸ್ ಆಫ್ ದ ವೀಕ್. ಸೊ ನಾವೇನು ಮಾಡಬೇಕು, ಅದಕ್ಕೆ ಡಿಸ್ಪ್ಲೇ ದ ಲಿಸ್ಟ್ ಆಫ್ ಡೇಸ್ ಆಫ್ ದ ವೀಕ್ ಇನ್ ಕ್ಲಾಸ್. Tell them to observe that day group activity. Discuss this with children and give them blank sheets of yesterday, today with weather picture. Tell them to write. Display children's work in the class ಅಂತ ಹೇಳಿದ್ದಾರೆ.
ಸೊ ಏನು ಮಾಡಬೇಕು, ಡೇಸ್ ಒಂದು ಸಂಡೇ ಮಂಡೇ ಅಂತ ಚಾರ್ಟ್ ಏನು ಬರ್ಕೊಂಡಿರ್ತೀವಲ್ಲ ಅದನ್ನು ಡಿಸ್ಪ್ಲೇ ಮಾಡಬೇಕು. ಸೊ ಅದರದ್ದು ಡಿಸ್ಕಷನ್ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಗೆ. ಫಸ್ಟ್ ಡೇ ಯಾವುದು, ಸೆಕೆಂಡ್ ಡೇ ಯಾವುದು. ಸೊ ಸೀರಿಯಲಾಗಿ ಸಂಡೇ ಮಂಡೇ ಹೇಳ್ತಾರೆ ಮಗಳು, ಅದೇ ಹೇಳಿದ್ನಲ್ಲ ಇವತ್ತು ಯಾವ ಡೇ ಅಂದರೆ ಮತ್ತೆ ಹೊಳ್ಳಿ ಸಂಡೇ ನೆಮ್ಸ್ಕೊಂಬಂದು ಹೇಳ್ತಕ್ಕಂಥವ್ರು ಇರ್ತಾರೆ, ಅಥವಾ ಡೈರೆಕ್ಟಾಗಿ ಹೇಳ್ತಕ್ಕಂಥವ್ರು ಇರ್ತಾರೆ, ಅಥವಾ ನೀನೇ ಯಾವುದಿತ್ತು ಅಂತ ಕೇಳಿದಾಗ ಇವತ್ತಿಂದ ಹೇಳೋರು ಇರ್ತಾರೆ. ಸೊ ಈ ಥರದ್ದು ಪರವಾಗಿಲ್ಲ, ಆ್ಯಕ್ಟಿವಿಟೀಸ್ ಇಲ್ಲಿ ಡಿಸ್ಕಷನ್ ಇದೆ. ಸೊ ಡೇಸ್ ಆಫ್ ದ ವೀಕ್ ಮಕ್ಕಳಿಗೆ ಗೊತ್ತಾಗಬೇಕು ಇಲ್ಲಿ. ಮತ್ತು ಅದ್ರ ಜೊತೆಗೆ ಹೇಳ್ತಾರೆ, ಡಿಸ್ಕಸ್ ದಿಸ್ ವಿತ್ ಚಿಲ್ಡ್ರನ್ ಆ್ಯಂಡ್ ಗಿವ್ ದೆಮ್ ಬ್ಲ್ಯಾಂಕ್ ಶೀಟ್ಸ್ ಆಫ್ ಎಸ್ಟರ್ಡೇ ಟುಡೇ ವಿತ್ ವೆದರ್ ಪಿಕ್ಚರ್, ಟೆಲ್ ದೆಮ್ ಟು ರೈಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಸ್ಟರ್ಡೇ ಮತ್ತು ಟುಡೇ ಅಂತ ಹೇಳಿ ಒಂದು ಏನು ಪಿಕ್ಚರನ್ನು, ವೆದರ್ ಪಿಕ್ಚರನ್ನು ಬರೀತಕ್ಕಂಥದ್ದು, ವೆದರ್ ಪಿಕ್ಚರ್ನ ಹೇಳ್ತಕ್ಕಂಥದ್ದು ಆ್ಯಕ್ಟಿವಿಟಿನ ಮಾಡಬೇಕು. ಸೊ ಅವರ ವರ್ಕನ್ನು ಮಕ್ಕಳ ಕ್ಲಾಸ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತ. ನೆಕ್ಸ್ಟ್ ಇಲ್ಲಿ ಔಟ್ಡೋರ್ ಗೇಮ್ ಅಂತ ಇದೆ, ಹಿಂದಿನ ತರಗತಿಲಿ ಮಾಡಿರ್ತಕ್ಕಂತಹ ಒಂದು ಆ್ಯಕ್ಟಿವಿಟೀಸ್ನ ಮಾಡಿ ಅಂತ ಹೇಳ್ತಾರೆ. ಇನ್ನು ಪಿರಿಯಡ್ ಇದರಲ್ಲಿ ಏನು ಬರ್ತದೆ ಅಂದರೆ ಕ್ರ್ಯಾಬ್ ಸ್ಟೋರಿ ಬರುತ್ತೆ. ಅಗೇನ್ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಕ್ರ್ಯಾಬ್ ಸ್ಟೋರಿನ, ಸೊ ಹಾಗಾಗಿ ರಿಪೀಟ್ ಮಾಡೋದೇನು ಬೇಡ. ಇನ್ನು 8ನೇ ಅವಧಿಯಲ್ಲಿ ಏನು ಮಾಡಬೇಕು ಅಂತಂದರೆ ಸಿ ಯು ಅಗೇನ್ ಅಂತಕ್ಕಂಥದ್ದು, ಬೆಳಗ್ಗೆಯಿಂದ ಮಾಡತಕ್ಕಂಥ ವಿಷಯಗಳ ಬಗ್ಗೆ ಮಕ್ಕಳ ಜೊತೆ ಡಿಸ್ಕಸ್ ಮಾಡಿ, ಮತ್ತು ಯಾರು ಅವ್ರ ಮಕ್ಕಳೇ ತಾವೇ ಹೇಳ್ತಾರೆ, ನಾನು ಇದನ್ನು ತುಂಬ ಬೇಗ ಮಾಡಿದೆ, ನಂಗೆ ಮಾಡೋಕ್ಕಾಗಲಿಲ್ಲ ಅಂತಕ್ಕಂಥ ಕೆಲವರು ಸುಮ್ಮನೆ ಕೂತಿರ್ತಾರೆ, ಅವ್ರನ್ನೂ ಮಾತಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಇದೆಲ್ಲದೂ ಕೂಡ ಬಂದು 29/6/2026 ಒಂದು ಚಟುವಟಿಕೆ. ಸರಿ, ಥ್ಯಾಂಕ್ ಯು ಟೀಚರ್ಸ್. ಸೊ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.